ಸಾಧಾರಣ ಇದರ ಲಕ್ಷಣಗಳನ್ನು ನಾವು ನೋಡಿದವಾಗ ಸುಮಾರಾಗಿ ಒಂದು 2000 ವರ್ಷಗಳ ಇತಿಹಾಸವನ್ನು ನಾವು ಇಲ್ಲಿ ಕಾಣಬಹುದು. ಗುಪ್ತರ ಕಾಲದ ವಿನ್ಯಾಸಗಳು ಭುಜಕೀರ್ತಿ ಅಂತ ಇದೆ. ಭುಜಕೀರ್ತಿ ಹಿಂದಿನ ಜಡೆಯ ಲಕ್ಷಣಗಳಾಗಲಿ ಅಥವಾ ಆ ಗಣಪತಿಯ ಒಟ್ಟು ಸೌಂದರ್ಯ ಅತ್ಯಂತ ಪುರಾತನವಾದ್ದು ಅನ್ನುವಂಥದ್ದು ಈಗಾಗಲೇ ದಾಖಲಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಓಲ್ಡೆಸ್ಟ್ ಗಣೇಶ ಕಂಪೋಸಿಷನ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಹಾಗಾಗಿ ಅತ್ಯಂತ ವಿಶೇಷವಾದ ಸೌಂದರ್ಯ ಉಳ್ಳಂಥ ಗಣಪತಿ, ಅತ್ಯಂತ ಪುರಾತನದ ಇತಿಹಾಸವನ್ನು ಹೊಂದಿದಂತಹ ಶಿಲ್ಪ. ಬನವಾಸಿ ಕದಂಬರ ಕಾಲದಲ್ಲಿ ಕೂಡ ಈ ದೇವರಿಗೆ ಅರ್ಚನೆ ಮಾಡಿದಂತಹ ಮತ್ತು ಪೂಜೆಯನ್ನು ಕೈಗೊಂಡಂತಹ ದಾಖಲೆಗಳು ನಮಗೆ ಸಿಗ್ತದೆ. ಈ ಶಿಲ್ಪ ಇಡೀ ಭಾರತದಲ್ಲಿ ಅತ್ಯಂತ ಪುರಾತನವನ್ನು ಹೇಗೆ ಹೊಂದಿದೆ ಅಂತಂದರೆ, ಈ ಮೂರ್ತಿ ಶಿಲ್ಪದಲ್ಲಿ ಒಂದು ವಿಶೇಷತೆ ಇದೆ. ಪ್ರಾರಂಭಿಕ ಹಂತದಲ್ಲಿ ಗಣಪತಿಯ ಸ್ವರೂಪ ಹೇಗಿದೆ ಅನ್ನೋದಕ್ಕೆ ಇಡಗುಂಜಿ ಗಣಪತಿ ಇತಿಹಾಸದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದಾನೆ. ಗಣಪತಿಯ ಇತಿಹಾಸವನ್ನು ಹುಡುಕೋದಕ್ಕೆ ಹೋದರೆ ಮೊಟ್ಟ ಮೊದಲು ಸಿಕ್ಕುವಂತಹದ್ದು ಇಡಗುಂಜಿ ಮತ್ತು ಗೋಕರ್ಣ ಗಣಪತಿಗಳು. ಈ ಗಣಪತಿಯ ಸ್ವರೂಪದಲ್ಲಿಯೂ ಕೂಡ ಹಾಗೆ ಇದೆ. ತಲೆಯ ಮೇಲೆ ಕಿರೀಟ ಇಲ್ಲ, ಹೊಟ್ಟೆಗೆ ಹಾವು ಇಲ್ಲ, ದ್ವಿಭುಜನಾಗಿದ್ದಾನೆ ಮತ್ತು ದ್ವಿದಂತ, ಎರಡೂ ದಂತ ಸಂಪೂರ್ಣವಾಗಿ ಹೊಂದಿದಂತಹ ಗಣಪತಿ. ಹಿಂಭಾಗದಲ್ಲಿ 21 ಜಡೆಗಳಿದೆ. ಹೊಟ್ಟೆಗೆ ಕಟ್ಟಿದ ಒಂದು ಬಟ್ಟೆಯ ಪಟ್ಟಿ ಆಧಾರವಾಗಿ ಕೆಳಗಡೆ ಪೀಠಕ್ಕೆ ಜೋಡಿಸಲ್ಪಟ್ಟಂತಹ ಶಿಲ್ಪ. ಅಂದರೆ ಲಂಬೋದರ ಅಂತ ಗಣಪತಿಯನ್ನು ಕರೆಯೋದಿದ್ರೆ ಈ ಗಣಪತಿ ಅತ್ಯಂತ ಲಂಬವಾದಂತಹ ಉದರವನ್ನು ಹೊಂದಿದ್ದಾನೆ. ಈ ಗಣಪತಿಯ ಸೌಂದರ್ಯದ ದೃಷ್ಟಿಯಿಂದ ಮತ್ತು ಈ ಗಣಪತಿಯ ಲಕ್ಷಣದ ದೃಷ್ಟಿಯಿಂದ ಎರಡರಲ್ಲಿಯೂ ಆಹಾರ ಪ್ರಿಯ ಗಣಪತಿ ಅನ್ನುವಂತಹದ್ದು ಇಲ್ಲಿ ವಿಶೇಷ. ಆದ್ದರಿಂದ ಪಂಚಖಾದ್ಯ ಪ್ರಿಯ ಗಣಪತಿ ಆಹಾರವನ್ನು ಸೇವಿಸ್ತಾ ಇದ್ದ ಹಾಗೆ ಎಡಗೈನಲ್ಲಿ ಮೋದಕ ಸೊಂಡಿಲು ಮೋದಕವನ್ನು ಸೇವಿಸ್ತಾ ಇದ್ದಂತೆ ಇದೆ. ಬಲಗೈನಲ್ಲಿ ಮೂಲಂಗಿ ಆಕಾರದ ಒಂದು ದಂಟನ್ನು ಅಥವಾ ಗಜ್ಜರಿ ಅಥವಾ ಕ್ಯಾರೆಟ್ ಅಂತ ಏನಂತೀವಿ, ಈ ಲಕ್ಷಣವನ್ನು ಹೊಂದಿದಂತಹ ದಂಟನ್ನು ಬಲಗೈನಲ್ಲಿ ಹಿಡಿದಂತೆ ಇದೆ. ನಿಂತಹ ಅದ್ಭುತ ಸುಂದರವಾದ ಶಿಲ್ಪ. ಗಂಟೆ ಸರವನ್ನು ಹಾಕೊಂಡ ಹಾಗೆ ಇದೆ. ಯಜ್ಞೋಪವೀತವನ್ನು ಗಂಟೆ ಸರ ಅಂದರೆ ಬಹಳ ಹಿಂದೆ ಯಕ್ಷರ ಒಂದು ಲಕ್ಷಣ ಕೊಡುವಾಗ ಗಂಟೆಯ ಸರವನ್ನು ಹಾಕದಂತಹ ಲಕ್ಷಣಗಳು ಸಿಗ್ತದೆ. ಇದು ಬುದ್ಧಿಸ್ಟ್ ಪೀರಿಯಡ್ನಲ್ಲಿಯೂ ಕೂಡ ಸಿಗ್ತದೆ. ಗುಪ್ತ ಮೌರ್ಯರ ಕಾಲದ ಸುಮಾರು 2000 ವರ್ಷಗಳ ಹಿಂದೆ ಇರುವ ವರ್ಣನೆಯನ್ನು ಇದು ಹೊಂದಿದೆ. ಇಂಡೋನೇಷ್ಯಾ, ಜಾವಾ, ಬಾಲಿ, ಬರ್ಮಾ, ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ ಇತ್ಯಾದಿ ವಿದೇಶದಲ್ಲಿಯೂ ಕೂಡ ಈ ಸ್ವರೂಪದ ಗಣಪತಿಗಳ ಆಕಾರಗಳು ಲಭ್ಯ ಆಗುವುದು ದುರ್ಲಭ. ಆದ್ದರಿಂದ ವಿಶೇಷವಾಗಿ ಪೌರಾಣಿಕವಾಗಿ, ಐತಿಹಾಸಿಕವಾಗಿ ಎಲ್ಲ ದೃಷ್ಟಿಯಿಂದ ಈ ಗಣಪತಿ ಪುರಾತನ ಗಣಪತಿ, ಅತ್ಯಂತ ಸೌಂದರ್ಯಯುತ ಗಣಪತಿ, ವಿನಾಯಕ ಅಂದರೆ ವಿಶಿಷ್ಟವಾದಂತಹ ನಾಯಕತ್ವವನ್ನು ಹೊಂದಿದಂತಹ ಗಣಪತಿ ಇಡಗುಂಜಿ ಮಹಾಗಣಪತಿ.